ಬ್ಯಾಕ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಮಂಡ್ಯ ದೋಸ್ತಿಯನ್ನ ಸರಿ ಮಾಡೋದಕ್ಕೆ ಜಮೀರ್ ಅಹಮದ್ ಕಸರತ್ತನ್ನ ನಡೆಸ್ತಾ ಇದ್ದಾರಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಭೇಟಿಯಾಗುತ್ತೆ. ಸಂಜೆ 4:30ಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾರಂತೆ. ಮಂಡ್ಯ ಕಾಂಗ್ರೆಸ್ಸಿಗರ ಅಸಮಾಧಾನವನ್ನ ದೂರ ಮಾಡೋದಕ್ಕೆ ಬಹುಶಃ ಈ ಸಂದರ್ಭದಲ್ಲಿ ಬೇಡಿಕೆಯನ್ನ ಇಡಬಹುದು. ಇವರಿಬ್ರು ಅಂದ್ರೆ ಅಲ್ಲಿನ ಒಂದು ಜಂಜಾಟವನ್ನ ಅಥವಾ ಅಸಮಾಧಾನವನ್ನ ಹೋಗ್ಲಾಡ್ಸೋದಕ್ಕೆ ಜಮೀರ್ ಅಹಮದ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. 4:30 ಅಂದ್ರೆ ಇನ್ನೊಂದು 10 ರಿಂದ 15 ನಿಮಿಷ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಗೆ ನಿಖಿಲ್ ಬರ್ತಾ ಇದ್ದಾರೆ. ಅವರಿಬ್ರು ಹೋಗಿ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಮಾತನಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ಕಡೆಯಿಂದ. ಸುಖೇಶ್, ಈಗ ಜಮೀರ್ ಅಹಮದ್ ಒಂದ್ ಕಡೆ ಕಸರತ್ತು ಮಂಡ್ಯದಲ್ಲಿನ ವಾತಾವರಣವನ್ನ ತಿಳಿಗೊಳಿಸೋದಕ್ಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತುಕತೆ ಆಗ್ಬಹುದು, ಮಾತುಕತೆ ಫಲವನ್ನ ಕೊಡಬಹುದಾ, ಹೇಗೆ ಸುಖೇಶ್? ವಿದ್ಯಾ, ಖಂಡಿತ ಹೌದು. ಏನು ಮಂಡ್ಯದಲ್ಲಾಗಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಓಡಾಡ್ತಿರುವಂತಲ್ಲಿ ಬಹುಶಃ ಜಮೀರ್ ಅಹಮದ್ ಖಾನ್ ಕೂಡ ಪ್ರಮುಖ ಆಗಿದ್ದಾರೆ ಅನ್ಸುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಮೂಡದ ಒಮ್ಮತವನ್ನ ಸರಿಪಡಿಸಲಿಕ್ಕೆ ಏನೆಲ್ಲ ಕಸರತ್ತು ಬೇಕೋ ಆ ಪ್ರಯತ್ನದಲ್ಲೂ ಕೂಡ ಸಾಕಷ್ಟು ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡಂತೆ ಕಂಡು ಬರ್ತಾ ಇದೆ ಜಮೀರ್ ಅವರು ಕೂಡ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿಕ್ಕೆ ತೀರ್ಮಾನಿಸಿದರೆ, ಅದರ ಪ್ರಕಾರ ಏನು ಅವರಿಂದ ಆಗುವಂತ ಭೇಟಿ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಇರುವಂತಹ ಸಮಸ್ಯೆ ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮೂಡದೇ ಇರುವಂತಹ ಒಗ್ಗಟ್ಟು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಸುಮಲತಾ ಪರವಾಗಿ ಏನು ಪ್ರಚಾರದಲ್ಲಿ ತೊಡಗಿಕೊಂಡಿರುವಂತದ್ದು, ಇವೆಲ್ಲದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಆದಷ್ಟು ಸಹಕಾರವನ್ನ ಕೊಡಿ ಎನ್ನುವಂತ ಒಂದು ಮನವಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ವಿದ್ಯಾ, ಸಿದ್ದರಾಮಯ್ಯ ಅವರು ಈಗ್ಲಾದ್ರೂ ಮನಸ್ಸು ಮಾಡಿದ್ರೆ ಹಾಗಾದ್ರೆ ಮಂಡ್ಯದ ಅಸಮಾಧಾನವನ್ನ ಹೋಗ್ಲಾಡಿಸಬಹುದಾ ಅಥವಾ ಕಾಲ ಮಿತಿ ಮೀರಿ ಹೋಗಿದ್ಯಾ, ಹೇಗೆ? ಖಂಡಿತ. ಯಾಕಂತಂದ್ರೆ ಮೈತ್ರಿ ಆದ ನಂತರದಲ್ಲೂ ಕೂಡ ಒಂದು ಅನುಮಾನ ಸಹಜವಾಗಿ ಮೈತ್ರಿಗಳ ದೋಸ್ತಿಗಳ ನಡುವೆ ಇದ್ದೇ ಇತ್ತು. ನಾವಿಲ್ಲಿ ಮೈತ್ರಿ ಆದ ಕೂಡಲೇ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳು ಮೈತ್ರಿ ಆಗ್ತಾರ ಇಲ್ಲ ಅನ್ನುವಂತ ಆತಂಕವೂ ಇತ್ತು. ಅದೇ ರೀತಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯ ಕ್ಷೇತ್ರಕ್ಕೆ ಬಂದರೆ ಅಥವಾ ಅಲ್ಲಿನ ಮುಖಂಡರುಗಳನ್ನ ಕರೆದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಮನವೊಲಿಕೆ ಮಾಡಿದ್ರೆ ಏನಾದ್ರೂ ಯಶಸ್ಸು ಸಿಗಬಹುದಾ ಅನ್ನುವಂತ ನಿರೀಕ್ಷೆ ನಿಖಿಲ್ ಕುಮಾರಸ್ವಾಮಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಭೇಟಿ ಕೂಡ ನಡೀತಾ ಇದೆ. ವಿದ್ಯಾ, ಸುಖೇಶ್, ಇಷ್ಟೊಂದು ಮಾತು, ಇಷ್ಟೊಂದು ಭೇಟಿ, ಇಷ್ಟೊಂದು ಕಸರತ್ತು ಇದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಹಾಗಾದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಹೆದ್ರಿದ್ಯಾ ಮೈತ್ರಿ ಅಂದ್ರೆ ಸುಮಲತಾ ಅವರಿಗೆ ಮತ್ತು ಕಾಂಗ್ರೆಸ್ನವ್ರು ಯಾರೆಲ್ಲ ಬೆಂಬಲ ಕೊಡ್ತಾ ಇದಾರೆ ಸುಮಲತಾ ಇವ್ರನ್ನೆಲ್ಲ ನೋಡಿ ಜೆಡಿಎಸ್ ಹೆದ್ರಿದ್ಯಾ ಅಂತ? ಹಾಗಾದ್ರೆ ಸಹಜವಾಗಿ ಈ ರೀತಿ ದೊಡ್ಡ ಮಟ್ಟದ ಫೈಟ್ ಇದ್ದ ಸಂದರ್ಭದಲ್ಲಿ ಸಹಕಾರ ಬೇಕಾಗುತ್ತೆ ಮತ್ತು ದೋಸ್ತಿಗಳು ಅಂತ ಕೂಡ ಘೋಷಣೆ ಮಾಡ್ಕೊಂಡಾಗಿರೋದ್ರಿಂದ ಮೈತ್ರಿ ಸೂತ್ರವನ್ನು ಕೂಡ ಪಾಲಿಸಬೇಕಾಗುವಂತದ್ದು ಇಬ್ಬರಿಗೂ ಅನ್ವಯ ಆಗುತ್ತೆ. ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ ಮತ್ತು ಅದು ಜೆಡಿಎಸ್ಗೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಎಲ್ಲಾದ್ರೂ ಮೈತ್ರಿ ಸೂತ್ರ ಪಾಲನೆಯಲ್ಲಿ ಎಡೋದ್ರ ಅನ್ನುವಂಥದ್ದು ಮತ್ತು ಅದನ್ನ ಸರಿಪಡಿಸ್ಕೊಂಡು ಹೋಗದೆ ಇದ್ರೆ ಏನು ಜೆಡಿಎಸ್ ನಿರೀಕ್ಷೆ ಮಾಡಿತ್ತು ಆ ಮಟ್ಟದ ಮುನ್ನಡೆಯನ್ನ ಪಡೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ಸಹಜವಾಗಿ ಜೆಡಿಎಸ್ ನಾಯಕರುಗಳು ಕೂಡ ಸ್ವಲ್ಪ ಮಟ್ಟಿಗಿನ ಆತಂಕ ಇದೆ. ಕಾಂಗ್ರೆಸ್ ನಾಯಕರುಗಳ ನಡೆ ವಿಚಾರದಲ್ಲಿ ಅವೆಲ್ಲವನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಭೇಟಿ ನಡೆಯುವಂತ ಸಾಧ್ಯತೆ ಇದೆ. ವಿದ್ಯಾ, ಸುಖೇಶ್, ಒಂದು ವೇಳೆ ಈಗ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿ ಚಲುವರಾಯಸ್ವಾಮಿ ಅವ್ರನ್ನ ಕಾಂಗ್ರೆಸ್ ತೆಗೆಗೆ ಸಂಪೂರ್ಣವಾಗಿ ಕರ್ಕೊಂಡ್ರೆ, ಮತ್ತೆ ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಈಸಿ ಆಗ್ಬೋದಾ ಬಹುಶಃ ಅಂತ? ಖಂಡಿತ. ಯಾಕಂತಂದ್ರೆ ಅಲ್ಲಿನ ನಾಯಕರುಗಳಿಗೇನು 8 ಕ್ಷೇತ್ರಗಳಲ್ಲೂ ಜೆಡಿಎಸ್ ಗೆದ್ದಿದೆ ಅಂದ್ರೆ ಅಲ್ಲಿ ಸೋತಿರ್ತಕ್ಕಂಥ 8 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನೇ ಪ್ರಾಬಲ್ಯ ಇರುವಂತದ್ದು. ಹಾಗಾಗಿ ಯಾವೆರಡು ಶಕ್ತಿಗಳು ಒಗ್ಗೂಡಿದ್ರೆ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಕಾಂಗ್ರೆಸ್ನ ಬಹುತೇಕ ಪರಾಜಿತ ಅಭ್ಯರ್ಥಿಗಳು ಕೂಡ ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಕೂಡ ಮಾನಸಿಕವಾಗಿ ಜೆಡಿಎಸ್ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಥವಾ ನಿಖಿಲ್ರನ್ನು ಬೆಂಬಲಿಸಲು ಇಷ್ಟಪಡ್ತಾ ಇಲ್ಲ. ಇದು ಮೈತ್ರಿಯ ನಡುವೆ ಸಾಕಷ್ಟು ಗೊಂದಲ. ಈಗ ಮೈಸೂರಲ್ಲಾದಂತ ಗಲಾಟೆ ಇರ್ಬೋದು ಅಥವಾ ಮಂಡ್ಯದಲ್ಲಾಗಿರೋ ಗೊಂದಲ ಇರ್ಬೋದು, ಒಂದಕ್ಕೊಂದು ಕೂಡ ಇದೇ ರೀತಿ ಲಿಂಕ್ ಆಗ್ತಾ ಹೋದ್ರೆ ಮೈತ್ರಿ ಮಾಡ್ಕೊಂಡು ಕೂಡ ಪ್ರಯೋಜನ ಇಲ್ಲ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಆ ಒಂದು ಶಕ್ತಿಯು ಕೈಗೂಡಿದ್ರೆ ದೊಡ್ಡ ಮಟ್ಟದ ಶಕ್ತಿಯಾಗಿ ಹೊರಹೊಮ್ಮಬಹುದು ಅನ್ನುವಂಥದ್ದು ಇವರೆಲ್ಲ ನಿರೀಕ್ಷೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ.